ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಂಡ್ರೆ ನಾನು ಹಾಕುವಂಥ ಮಾಹಿತಿಗಳು ನಿಮಗೆ ತುಂಬ ಸುಲಭವಾಗಿ ತಲುಪ್ತವೆ. ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳಲು ಹೊರಟಿದ್ದೇನೆ ಅಂತಂದರೆ, ಈಗಾಗಲೇ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳು ಮುಗಿದಿದೆ ಮತ್ತು ಆದರ್ಶ ವಿದ್ಯಾಲಯ ಪರೀಕ್ಷೆಗಳು ಮುಗಿದಿದೆ. ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಅಂಕಪಟ್ಟಿಗಾಗಿ ಎಲ್ಲ ವಿದ್ಯಾರ್ಥಿಗಳು ಕಾತುರದಿಂದ ಕಾಯ್ತಾ ಇದ್ದೀರಿ. ಆದರೆ ಒಂದು ತಾಂತ್ರಿಕ ದೋಷದಿಂದಾಗಿ ಇನ್ನೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಅಂಕಪಟ್ಟಿ ಏನಾಗಿಲ್ಲ, ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆದ ತಕ್ಷಣವೂ ಕೂಡ ನಾನು ನಿಮಗೆ ಒಂದು ಮಾಹಿತಿಯನ್ನು ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಮತ್ತು ಅದೇ ರೀತಿಯಾಗಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಯ ಇನ್ನೂ ಮೆರಿಟ್ ಲಿಸ್ಟು ಕೂಡ ಇನ್ನೂ ಅದು ಕೂಡ ಬಂದಿಲ್ಲ. ಆ ಒಂದು ವಿಡಿಯೋ ಕೂಡ ಬಂದ ತಕ್ಷಣ ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ತಿಳಿಸ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳ ಹೊರಟಿದ್ದೇನೆ ಅಂತಂದರೆ, ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ, ಪರೀಕ್ಷೆಯನ್ನು ಬರೆದಿದ್ದಾರೆ. ಹೌದಾ? ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ, ಆಗಲೇ ಅವರು 2026-27ನೇ ಸಾಲಿನ ಪ್ರವೇಶ ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳಿಗೆ ಏನು ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು, ಅಂದರೆ ಪ್ರೊವಿಷನ್ ಅಡ್ಮಿಷನ್ ಲಿಸ್ಟನ್ನು ಏನು ಮಾಡಿದ್ದಾರೆ, ಈಗ ಅವರು ಬಿಟ್ಟಿದ್ದಾರೆ. ಆ ಒಂದು ಶಾಲೆ ಯಾವ್ಯಾವ ಊರಿನಲ್ಲಿ ಇದೆ, ಆ ಊರಿಗೆ ಸಂಬಂಧಪಟ್ಟಂತೆ ಏನು ಮಾಡಿದ್ದಾರೆ, ಅವರು ವಿದ್ಯಾರ್ಥಿಗಳು ಆಯ್ಕೆ ಪಟ್ಟಿಯನ್ನು ಏನು ಮಾಡಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ನೀವು ಇದನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ, KEA ಹೋಮ್ ಪೇಜ್ಗೆ ಹೋದ ನಂತರ ನಿಮಗೆ ಇಲ್ಲಿ ಬಲಗಡೆ ಮೇಲ್ಗಡೆ 3 ಡಾಟ್ಗಳು ಕಾಣ್ತವೆ. ಅದನ್ನೇನಾದರೂ ನೀವು ಕ್ಲಿಕ್ ಮಾಡಿದ ನಂತರ ನಿಮಗಿಲ್ಲಿ ಮುಖಪುಟ ಪ್ರವೇಶ ಹಿಂದಿನ ವರ್ಷದ ವಿವರಗಳು ನೇಮಕಾತಿ ಅಂತ ಇದೆ. ನೀವು ಪ್ರವೇಶದ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಕಾಣಿಸುತ್ತೆ ಏನು UG CET, ಡಿಪ್ಲೊಮಾ CET, PG CET ಅಂಥೇಳಿ ನೀವು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘ KREIS ಮತ್ತು ಏಕಲವ್ಯ ಮಾಡೆಲ್ ವಸತಿ ಶಾಲೆ ಅಂತ ಇದೆ. ನೀವು ಇದರ ಮೇಲೆ ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗಿಲ್ಲಿ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂಥೇಳಿ ಇಲ್ಲಿ ಏನು ನಿಮಗೆ EMRS 6th ಕ್ಲಾಸ್ ಅಡ್ಮಿಷನ್ ಪ್ರೊವಿಷನಲ್ ಲಿಸ್ಟ್ ಅಂತ ಕಾಣಿಸ್ತಾ ಇದೆ. ಮತ್ತು KRIS ಅಥವಾ EMRS 2026 ಅಂತಿಮ ಅರ್ಹತೆ ಪಟ್ಟಿ ಅಂತ ಕೂಡ ಇದೆ. ಇಲ್ಲಿ ನೀವು ನೋಡ್ಬೋದು EMRS 6th ಕ್ಲಾಸ್ ಅಡ್ಮಿಷನ್ ಪ್ರೊವಿಷನಲ್ ಲಿಸ್ಟ್ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದರೆ ಅಂತಂದರೆ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನು ಗೌರ್ಮೆಂಟ್ ಆಫ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ EMRS 6th ಕ್ಲಾಸ್ ಅಡ್ಮಿಷನ್ ಪ್ರೊವಿಷನಲ್ ಲಿಸ್ಟ್ 2026-27 ಅಂತ ಇದೆ. ಈ ಒಂದು ಲಿಸ್ಟ್ನಲ್ಲಿ ಅವರು ಊರುಗಳ ಹೆಸರನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಂದಹಳ್ಳಿ, ಯಾದಗಿರಿ ಅಂಥೇಳಿ ಈ ಒಂದು ಈ ಒಂದು ಡಿಸ್ಟಿಕ್ನಲ್ಲಿ ಬರುವಂಥ ವಿದ್ಯಾರ್ಥಿಗಳು, ಅಂದರೆ ಆ ಶಾಲೆ, ಆ ಸುತ್ತಮುತ್ತಲಿನ ಶಾಲೆಗಳಿಗೆ ಬರುವಂಥ, ಆ ಊರಿಗೆ ಸಂಬಂಧಪಟ್ಟ ಶಾಲೆಗಳಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳ ಹೆಸರುಗಳನ್ನು ಅವರಲ್ಲಿ ಕೊಟ್ಟಿದ್ದಾರೆ. ಅವರು ವಿದ್ಯಾರ್ಥಿಗಳ SATS ID ಕೊಟ್ಟಿದ್ದಾರೆ, ರ್ಯಾಂಕ್ ಕೊಟ್ಟಿದ್ದಾರೆ ಮತ್ತು ನೇಮ್ ಮತ್ತು ಕೆಟಗರಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇಲ್ಲಿ ಅಲೋಟೆಡ್ ಕೆಟಗರಿ ಕೂಡ ಕೊಟ್ಟಿದ್ದಾರೆ, ಮೇಲು ಫಿಮೇಲ್ ಅನ್ನೋದನ್ನು ಕೂಡ ಅವರಲ್ಲಿ ಕೊಟ್ಟಿದ್ದಾರೆ. ನೀವು ಏನು ಮಾಡಿರಿ, ಅಷ್ಟೇ ರೀತಿಯಾಗಿ 23 ಪುಟಗಳ ಈ ಒಂದು ಅಡ್ಮಿಷನ್ ಪ್ರೊವಿಷನಲ್ ಲಿಸ್ಟ್ ಇದೆ. ನೀವು ಏನು ಮಾಡಿಕೊಡ್ರಿ, ನಿಮ್ಮ ಒಂದು ಊರಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೀವೇನು ಮಾಡ್ಕೊಳ್ಬೋದು. ಇಲ್ಲಿ ಮತ್ತೆ ಬೇರೆ ಕೊಟ್ಟಿದ್ದಾರೆ ನೋಡ್ರಿ, ಸೊಲ್ಲಾಪುರ, HD ಕೋಟೆ, ಮೈಸೂರು ಅಂತೇಳಿ ಈ ಒಂದು ಲೊಕೇಶನಲ್ಲಿ ಬರುವಂತಹ ಶಾಲೆ, ಒಂದು ವಿದ್ಯಾರ್ಥಿಗಳು ಎಷ್ಟು ಆಯ್ಕೆ ಆಗಿದ್ದಾರೆ ಅನ್ನೋದನ್ನು ಕೂಡ ಅದನ್ನು ಸಪ್ರೇಟಾಗಿ ಅವರು ಬಿಟ್ಟಿದ್ದಾರೆ. ಈ ರೀತಿಯಾಗಿ ನೀವು ನಿಮ್ಮ ಮಗು ಏನಾದರೂ ಪರೀಕ್ಷೆ ಬರೆದಿದ್ದರೆ ಈ ಮಾಹಿತಿಯನ್ನು ಏನು ಮಾಡಿರಿ, ಕರೆಕ್ಟಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡ್ಕೊಳ್ರಿ. ಮತ್ತು ಅದೇ ರೀತಿಯಾಗಿ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೂಡ ವಿಡಿಯೋವನ್ನು ಕೂಡ ಶೇರ್ ಮಾಡಿರಿ. ತಾವು ಕೂಡ ಮೊರಾರ್ಜಿ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನಿಮಗೆ ಬೇಗ ತಲುಪಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತಾ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.